ಗುಡ್ ಮಾರ್ನಿಂಗ್. ಲಾಗ್ ಚಾನಲಲ್ಲಿ ನಾನು ಯಾವುದೆಲ್ಲ ಫ್ರೂಟ್ಸ್ ತಿನ್ನಬೇಕು ವೆಯ್ಟ್ ಲಾಸ್ ಆಗಲಿಕ್ಕೆ ಮತ್ತು ಯಾವ ಟೈಮಿಗೆ ತಿನ್ನಬೇಕು, ಮತ್ತು ನಮ್ಮದು ನಾಯಿ ಇದೆ ಅಲ್ವಾ, ಶೀಸು ಬ್ರೀಡಿದ್ದು, ಹೆಸರು ಕೋಕೋ. ಸೊ ಅವನಿಗೆ ಹೇಗೆ ಕಣ್ಣಿಗೆಲ್ಲ ಆಯಿಲ್ಮೆಂಟ್ ಹಾಕ್ತಾರಾ ಹಾಕೋದಿಲ್ವಾ, ಯಾವ ರೀತಿ ಹಾಕಬೇಕು ಎಲ್ಲ ವಿಡಿಯೋ ಎಲ್ಲ ಅದರಲ್ಲಿದೆ. ಸೊ ಮತ್ತು ನಾವು ಪೂಜೆಗೆಲ್ಲ ಕ್ರಿಸ್ಮಸ್ಸಿಗೆಲ್ಲ ಹೊರಡಿದ್ದು ಪೂಜೆಗೆ. ಸೊ ಅದೆಲ್ಲ ಕ್ರಿಸ್ಮಸ್ ವೈಬ್ಸ್, ಕ್ರಿಸ್ಮಸ್ ಹೇಗೆ ಸೆಲೆಬ್ರೇಷನ್ ಮಾಡಿದ್ದೆವು. ಸೊ ಎಲ್ಲ ನಮ್ಮದು ಸ್ವಲ್ಪ ಲೈಫ್ ಸ್ಟೈಲ್ ಬಗ್ಗೆ, ಹಬ್ಬದ ದಿನ ನಾವು ಹೇಗಿರ್ತೇವೆ, ಸೊ ಅದೆಲ್ಲ ವಿಡಿಯೋ ಇದೆ. ಮತ್ತು ಕೋಕೋಗೆ ಯಾವ ಡಾಕ್ಟರು, ಸೊ ಟ್ಯಾಬ್ಲೆಟ್ ಎಷ್ಟೆಲ್ಲ ಕೊಟ್ಟಿದ್ದಾರೆ, ಎಲ್ಲ ವೀಡಿಯೋಸ್ ಅದರಲ್ಲಿದೆ. ಶೀಝುಗೆ ಬೇಕಾದದ್ದು. ನಿಮಗೆ ನಿಮ್ಮ ಮನೇಲಿ ಯಾರಾದರೂ ಶೀಝು ಇದ್ದರೆ ಆ ವಿಡಿಯೋವನ್ನು ಹೋಗಿ ನೋಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಮತ್ತು ವೆಯ್ಟ್ ಲಾಸ್ ಆಗೋದು, ರಾತ್ರಿ ಏನು ಊಟ, ಮತ್ತು ಕೆಲವು ಟಿಪ್ಸ್ ಇದೆ. ಓಕೆ, ಸೊ ನೋಡಿ. ಮತ್ತು ಇನ್ನೊಂದು ಒಳ್ಳೆಯ ಒಂದು ವಿಷಯ ಏನು ಇದೆ ಅದರಲ್ಲಿ, ಒಂದು ಪಾಯಿಂಟ್ ಇದೆ. ಸೊ ಅದು ಮಹಿಳೆಯರಿಗೆ ಹೆಚ್ಚಾಗಿ ಯೂಸ್ ಆಗ್ತದೆ. ಸೊ ಅಲ್ಲಿ ಹೋಗಿ ವೀಡಿಯೋಸನ್ನು ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಕೂಡ. ಆ ಚಾನಲಿಗೆ ಕೂಡ ನನಗೆ ನಿಮ್ಮದು ಸಪೋರ್ಟ್ ಬೇಕು. ಕೆಲವರು ಹೀಗೆ ಇರ್ತಾರೆ, ಏನಂದರೆ ನಿಜವಾಗಿ ನಿಮಗೆ ಒಳ್ಳೆಯ ಗುಣ ಇದ್ದರೆ, ನಿಜವಾಗಿ ಸಬ್ಸ್ಕ್ರೈಬರ್ಸ್ ಇಲ್ಲಿ ಇದ್ದವರು ಒಳ್ಳೆಯದಂತ ಇದ್ದರೆ, ಖಂಡಿತವಾಗಿಯೂ ನಾನು ನಿಮಗೆ ಕೂಡ ಹೇಗೆ ಹೆಲ್ಪ್ ಮಾಡಿದ್ದೇನೆ ಹಾಗೆ ನೀವು ನಂದು ಕೂಡ ವೀಡಿಯೋಸ್ ನೋಡ್ತೀರಿ, ಲಾಗ್ ವೀಡಿಯೋಸು. ಯಾಕೆಂದರೆ ನಾನು ಸುಮಾರು ಚಾನಲಲ್ಲಿ ಇಷ್ಟವರೆಗೆ ಹೇಳಿದ್ದೇನೆ ಕೂಡ, ಲಾಗ್ ಚಾನಲಲ್ಲಿ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲಾಗ್ ವೀಡಿಯೋಸನ್ನು ಕೂಡ ನೋಡಿ. ಬೇರೆಯವರಾಗಿ ನಂದು ವೀಡಿಯೋಸ್ ಅಲ್ಲ. ಸೊ ಸುಮಾರು ಹೇಗೆ ನಾನು ಉದ್ಯೋಗದಾರಿ ಚಾನಲಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೇನೆ ಜಾಬ್ದು, ಹಾಗೆಯೇ ಇದು ವಿಡಿಯೋ ಹೇಗೆ, ಇದು ಚಾನಲ್ ಹೇಗೆ ನಿಮಗೆ ಯೂಸ್ ಆಗ್ತದೆ, ಹಾಗೆ ಅಲ್ಲಿ ಕೂಡ ನಿಮಗೆ ಲಾಗ್ ಚಾನಲ್ ಅನ್ನೋದು ಖಂಡಿತ ಯೂಸ್ ಆಗೇ ಆಗ್ತದೆ. ಒಂದಲ್ಲ ಒಂದು ಪಾಯಿಂಟ್ ಇದ್ದೇ ಇರ್ತದೆ. ಯಾಕೆಂದರೆ ನಾನು ಲಾಗ್ ಚಾನಲ್ ಮಾಡುವಂಥದ್ದು, ಇದು ಸುಮಾರು ವೀಡಿಯೋಸಲ್ಲಿ ನಾನು ಹೇಳಿದ್ದೇನೆ ಕೂಡ, ಒಂದು ಒಳ್ಳೆಯದು ಮಾಹಿತಿ ಸಿಗಬೇಕು, ಮತ್ತು ಎಮೋಷ್ನಲ್ ಆಗಿ ಅಥವಾ ಮೈಂಡಿಗೆ ಏನು ಇಫೆಕ್ಟ್ ಆಗ್ತದೆ, ಮತ್ತು ನಾವು ಯಾವ ರೀತಿ ಒಂದು ಎಮೋಷ್ನಲ್ ಅಂತ ಬರುವಾಗ ನಾವು ಯಾವ ರೀತಿ ಇರಬೇಕು, ಹ್ಯಾಪಿನೆಸ್ ಹೇಗೆ ನಾವು ನಮ್ಮದೇ ಇದಕ್ಕೆ ಹ್ಯಾಪಿನೆಸ್ ನಾವು ತರೋದು, ಬೇರೆಯವರ ಮೇಲೆ ಡಿಪೆಂಡ್ ಆಗದೆ. ಸೊ ಮತ್ತು ಏನಾದರೂ ನಿಮಗೆ ಈಗ ಸೀಸನ್ ಇರ್ತದೆ, ಇದೀಗ ವಿಂಟರ್ ಸೀಸನಲ್ಲಿ ನಮ್ಮದು ಕ್ರಿಸ್ಮಸ್ ಆಯಿತು, ಇನ್ನು ನ್ಯೂ ಇಯರ್ ಬರ್ತದೆ. ಸೊ ನಿಮಗೆ ಏನಾದರೂ ಶಾಪಿಂಗ್ ಮಾಡಲಿಕ್ಕಿದ್ರೆ ಅಥವಾ ಎಲ್ಲಾದರೂ ಹೋಗಲಿಕ್ಕಿದೆ, ಬೆಸ್ಟ್ ಪ್ಲೇಸ್, ಬೆಸ್ಟ್ ಹೋಟೆಲ್ಸ್ ಯಾವುದು, ಸೊ ಎಲ್ಲಿ ಹೋದರೆ ಏನು ಅಡ್ವಾಂಟೇಜಸ್ ಏನು, ಎಲ್ಲವನ್ನು ನಾನಲ್ಲಿ ಹಾಕ್ತೇನೆ. ಸೊ ನಂದು ಲಾಗ್ ಚಾನಲ್ ಅನ್ನೋದು ಬೇರೆಯವರ ಹಾಗೆ ಬೆಳಿಗ್ಗೆ ಎದ್ದು ಮೇಕಪ್ ಮಾಡೋದು, ಕ್ರೀಮ್ ಮಾಡೋದು, ವಿಡಿಯೋ ಪ್ರಮೋಷನ್ಗೋಸ್ಕರ ಕ್ರೀಮ್ ಎಲ್ಲ ಹಾಕೋದು, ಮತ್ತು ಸಿರಮ್ ಹಾಕೋದು, ಮತ್ತು ಇನ್ನಂತೆಲ್ಲ ಹಾಕೋದು, ಅದೆಲ್ಲ ನಂದು ವಿಡಿಯೋ ಅಲ್ಲ ಲಾಗಿದ್ದು. ಸೊ ಲಾಗ್ ಚಾನಲ್ ಅಂತ ಹೇಳುವಾಗ ನಿಮಗೆಲ್ಲರಿಗೂ ಈ ಸಬ್ಸ್ಕ್ರೈಬರಿಗಲ್ಲ, ಈ ಚಾನಲಿದು ಸಬ್ಸ್ಕ್ರೈಬರಿಗಲ್ಲ, ಲಾಗ್ ಅಂತ ಹೇಳುವಾಗ ಜನರದ್ದು ಈಗಿನ ಕಾಲದಲ್ಲಿ ಯಾರು ಸಬ್ಸ್ಕ್ರೈಬರ್ ಇದ್ದಾರೆ ಅವರ ಮೈಂಡ್ಸೆಟ್ಟಲ್ಲಿ ಏನಿದೆ ಅಂದರೆ ಈ ಲಾಗ್ ಚಾನಲ್ ಅಂತ ಹೇಳಿದರೆ ಇವರದ್ದು ಲೈಫ್ ಸ್ಟೈಲೇ ತೋರಿಸ್ತಾರೆ, ಹೊರಗಡೆ ಹೋಗಿ ತಿನ್ನುವುದೇ ತೋರಿಸ್ತಾರೆ ಹಾಗೆ ಅಂತ ಹೇಳಿ. ಯಾಕೆಂದರೆ ಯೂಟ್ಯೂಬ್ ಚಾನಲ್ನವರು ಹಾಗೆ ಇದ್ದಾರೆ ಕೂಡ. ಸೊ ನೀವು ಅದು ಎನಿಸೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂತಂದರೆ ಲಾಗು ಹೆಚ್ಚಾಗಿ ಎಲ್ಲ ವ್ಲಾಗ್ಸ್ ನಾನು ನೋಡ್ತೇನೆ. ಬೇಕಾದ್ರೆ ನನಗೆ ಹೆಸರು ಕೂಡ ಹೇಳ್ತೇನೆ. ನಮ್ಮದು ಮ್ಯಾಂಗ್ಳೂರಲ್ಲಿ ಫೇಮಸ್ ಆದವರು ನಮ್ಮದು ಮಧ್ಯಮ ಕುಟುಂಬ ಪ್ರಿಯ ಇದ್ದಾರೆ. ಓಕೆ, ಇನ್ನೊಂದು ನಾನು ಯಾವ ಲಾಗನ್ನು ನೋಡ್ತೇನೆ, ಯೂಟ್ಯೂಬ್ ಚಾನಲ್ ಲಾಗ್ ನಾನು ಯಾವುದು ನೋಡ್ತೇನೆ ಅಂತ ಹೇಳ್ತೇನೆ ನಿಮಗೆ. ಮತ್ತು ಮಾಯಾಲೋಕ ಇದ್ದಾರೆ, ಮೈಸೂರಿನವರು. ನೆಕ್ಸ್ಟ್ ನಿಖಿತಾ ಅವರದ್ದು ಲಾಗ್ ನೋಡ್ತೇನೆ, ಅವರು ಬ್ಯಾಂಗ್ಳೂರಿನವರು ಮೋಸ್ಟ್ಲಿ ನಿಖಿತಾ. ನೆಕ್ಸ್ಟ್ ನಮ್ಮದು ಇಲ್ಲಿ ಶಿರ್ವ ಕಾರ್ಕಳದಾಚೆ ಹೋದರೆ ಶಶಿ ಕಿಚನ್ ಇದ್ದಾರೆ, ಅವರು ಕೂಡ ಯೂಟ್ಯೂಬ್ನವರೇ. ಸೊ ಇವರೆಲ್ಲ ನಾನು ಹೆಸರು ಹೇಳಿದವರು ಯೂಟ್ಯೂಬ್ನವರು. ಓಕೆ, ಮತ್ತು ಹಳ್ಳಿ ಮನೆ ವ್ಲಾಗ್ಸ್ ಅವರು ಕೂಡ ಇದ್ದಾರೆ. ನಾವು ಸುಮಾರು ಜನರದ್ದು, ಮತ್ತು ಯಶಿತನ ಯಾರ ಇದ್ದಾರೆ, ಡಾಲಿ ಲಾಗರ್ ಇದ್ದಾರೆ. ಸೊ ನಾವು ಇಷ್ಟು ಜನರದ್ದೆಲ್ಲ ಯೂಟ್ಯೂಬ್ ಚಾನಲೆಲ್ಲ ನಾವು ಕೂಡ ನೋಡ್ತೇವೆ. ಸೊ ಎಲ್ಲರದ್ದು ಈ 6-7 ಚಾನಲನ್ನು ಎಲ್ಲ ಕಂಪೇರ್ ಮಾಡಿದರೆ ಎಲ್ಲರದ್ದು ಲೈಫ್ ಸ್ಟೈಲ್ ಯಾವ ರೀತಿ ಇದೆ ಅಂತ ಹೇಳಿದರೆ ಸಿಂಪಲ್. ಅವರವರ ಮನೆಯದ್ದು ತೋಟ ಅವರವರು ತೋರಿಸೋದು, ಅವರ ಮನೆಯಲ್ಲಿ ಹಾವು ಬಂದರೆ ತೋರಿಸೋದು, ಕೋಳಿಯನ್ನು ತೋರಿಸೋದು, ಕೋಳಿ ಎಷ್ಟು ಮೊಟ್ಟೆ ಇಟ್ಟಿದೆ ತೋರಿಸೋದು, ಮತ್ತು ಇವತ್ತು ಈ ತರಕಾರಿಯಿಂದ ಏನು ಸಿಕ್ಕಿತು, ಈ ತೋಟದಿಂದ ಏನು ಸಿಕ್ಕಿತು, ನೆಕ್ಸ್ಟು ಯಾವುದು ಹೋಟೆಲ್ಗೆ ಹೋಗಿ ನಾವು ಏನೆಲ್ಲ ತೆಗೆದುಕೊಂಡು ತಿಂದೆವು, ಮತ್ತು ಬೆಳಿಗ್ಗೆ ಎದ್ದು ನೀವು ನಿಮ್ಮ ಮುಖ ಗ್ಲೋ ಬರಬೇಕಾದ್ರೆ ಯಾವ ಕ್ರೀಮ್ ಹಾಕೋದು, ನೆಕ್ಸ್ಟ್
ಇವತ್ತೆಲ್ಲಾದರೂ ಹೊರಗಡೆ ಹೋಗುವಾಗ ನಾನು ಯಾವುದು ಬಟ್ಟೆಯನ್ನು ಹಾಕ್ತೇನೆ, ಮತ್ತು ಆ ಬಟ್ಟೆದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅಲ್ಲಿ ಒಂದು ಕೂಪನ್ ಕೋಡ್ ಇರ್ತದೆ, ಆ ಕೋಡನ್ನು ಯೂಸ್ ಮಾಡಿ ನೀವು ಕೂಡ ಬಟ್ಟೆಯನ್ನು ತನ್ನಿ. ಸೊ ಅದೆಲ್ಲ ಯಾರಿಗೆ ಯೂಸ್ ಆಗ್ತದೆ? ಅದೆಲ್ಲ ಅವರಿಗೆ ಮಾತ್ರ ಯೂಸ್ ಆಗೋದು, ಹಾಕಿದವರಿಗೆ, ಯೂಟ್ಯೂಬ್ನವರಿಗೆ ಮಾತ್ರ. ಇಲ್ಲಿ ನಾವು ಅಂಥದ್ದೆಲ್ಲ ಲಾಗ್ ಚಾನಲನ್ನು ಹೈಯೆಸ್ಟ್ ನೋಡ್ತಾ ಇದ್ದೇವೆ, ಇದು ನಿಮಗೆ ಕೂಡ ಗೊತ್ತಿರ್ಬೋದು. ಸೊ ಈ ನಂದು ಇಂಥದ್ದೆಲ್ಲ ಬ್ಲಾಗ್ಸ್ ಇದೆ ಅಲ್ವಾ, ಚಾನಲ್ಸ್, ನಂದು ಡಿಫ್ರೆಂಟ್. ಸೊ ನಾನೇನು ಇವರು ಮಾಡಿದಾಗೆ ನಾನು ಮಾಡೋದೂ ಇಲ್ಲ, ನನಗೆ ಅದು ಹಾಕಲಿಕ್ಕೂ ಆಗೋದಿಲ್ಲ, ನಾನು ಹಾಕೋದೂ ಇಲ್ಲ. ಯಾಕಂತ ಹೇಳಿದರೆ ನಮ್ಮದು ಯೂಟ್ಯೂಬ್ನವರದ್ದು ಮತ್ತು ನಿಮ್ಮದು ಲೈಫ್ ಸೇಮ್ ಅಲ್ವಾ. ನೀವು ಕೂಡ ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತೀರಿ, ನಾನು ಕೂಡ ಬ್ರಷ್ ಮಾಡ್ತೇನೆ. ನೀವು ಕೂಡ ಟೀ ಕುಡಿತೀರಿ, ನಾನು ಕೂಡ ಟೀ ಕುಡಿತೇನೆ. ಟೀಗೆ ಏನಾದರೂ ಸ್ನ್ಯಾಕ್ಸ್ ತಿಂತೀರಿ, ನಾನು ಕೂಡ ಸ್ನ್ಯಾಕ್ಸ್ ತಿಂತೇನೆ. ನೀವೇನಾದರೂ ತರೋದು ತರಕಾರಿ ಏನಂತ ಗೊತ್ತುಂಟು. ನೀವು ತಿನ್ನೋ ತರಕಾರಿ, ನಾವು ತಿನ್ನೋ ತರಕಾರಿ ಎಲ್ಲ ಒಂದೇ. ನೀವು ತಿನ್ನೋ ಮೀನು ಮಾಂಸ ನಾವು ಕೂಡ ತಿಂತೇವೆ. ಸೊ ಏನು ಡಿಫ್ರೆಂಟ್ ಉಂಟು? ಏನೂ ಇಲ್ಲ. ಎಲ್ಲ ನಿಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಸೇಮು. ಎಲ್ಲೋ ಕಟ್ಟಿದಂಥ ಮನೆಯಲ್ಲಿರುವ ಜನ, ಬಟ್ಟೆಗಳು, ನಾವು ಹಾಕುವ ಬಟ್ಟೆಗಳು ಡಿಫ್ರೆಂಟ್ ಆಗಿರ್ಬೋದು, ಮಾಡುವಂಥ ರೆಸಿಪೀಸ್ಗಳು ಒಂದೇ. ನೀವೊಂದು ಟೈಪಲ್ಲಿ ಚಿಕನ್ ಚಿಲ್ಲಿ ಮಾಡ್ತೀರಿ, ನಾವು ಒಂದು ಟೈಪಲ್ಲಿ ಚಿಕನ್ ಚಿಲ್ಲಿ ಮಾಡ್ತೇವೆ. ಚಿಕನ್ ಚಿಲ್ಲಿ ಅಲ್ವಾ. ಸೊ ಏನು ಡಿಫ್ರೆಂಟ್ ಉಂಟು? ನನಗೆ ಉಂಟಲ್ಲ, ನಾವು ಸ್ಪೆಷಲಿ ನಂದು ಒಪಿನಿಯನ್ ಏನಂತ ಹೇಳಿದ್ರೆ, ನಾನು ಬೇರೆಯವರ ಲಾಗ್ ಚಾನಲ್ ನೋಡಿ ಅಂಥದೇ ವಿಡಿಯೋ ಹಾಕೋದು ನಂದು ಆಗೋದಿಲ್ಲ ಮಾರೆ. ನಾನು ಹಾಕೋದು ಇಲ್ಲ, ನನಗೆ ಅದು ಇಷ್ಟನೂ ಇಲ್ಲ. ಸೊ ಅದಕ್ಕೆ ನಿಮಗೆ ನಾನು ಹೇಳೋದು, ಎಲ್ಲ ವೀಡಿಯೋಸಲ್ಲಿ ನಾನು ನಿಮಗೆ ಹೇಳ್ತಾ ಇರ್ತೇನೆ, ನಂದು ಲಾಗ್ ಚಾನಲ್ ನೈಸ್ ಗರ್ಲ್ 35 ಅಂತ ಹೇಳಿ ಹೋಗಿ ಒಮ್ಮೆ ನೋಡಿ, ಅಲ್ಲಿ ವಿಸಿಟ್ ಮಾಡಿ, ವೀಡಿಯೋಸನ್ನು ವಾಚ್ ಮಾಡಿ, ಯಾವ ರೀತಿ ಇದ್ದೇ ಯಾವ ರೀತಿ ಇಲ್ಲ ಅಂತ ನಿಮಗೆ ಗೊತ್ತಾಗ್ತದೆ. ನಾನೇನು ನನ್ನ ಹತ್ರ ನಾಯಿ ಇದೆ ಅಂತೇಳಿ 24 ಗಂಟೆ ನಾಯಿಯನ್ನೇ ತೋರಿಸೋದಿಲ್ಲ. ಆ ನಾಯಿಯಲ್ಲಿ ಕೂಡ ಒಂದೊಂದು ವಿಷಯ ಇದೆ. ಓಕೆ, ಇದು ನಾನು ಪರ್ಸನಲಿ ಆಗಿ ನಾನು ಚೆಕ್ ಮಾಡಿರೋದು ಯೂಟ್ಯೂಬಲ್ಲಿ. ಈ ಶಿಜು ನಾಯಿ, ಜರ್ಮನ್ ಶೆಪರ್ಡ್ ನಾಯಿ ಅಥವಾ ಡ್ಯಾಶರ್ ನಾಯಿ, ಯಾವುದಾದ್ರೂ ನಾಯಿ ತಂದರೆ ನಾವು ಮೇನ್ ಅದರಿಂದ ಜನಗಳಿಗೆ ಆಗುವ ಉಪಯೋಗ ಏನು ಅದನ್ನು ತೋರಿಸಬೇಕು. ಶಿಜು ನಾಯಿ ಇದೆ ಅಂತೇಳಿ ಶಿಜು ನಾಯಿಯನ್ನೇ ತೋರಿಸೋದಲ್ಲ, ಅದು ಊಟ ತಿಂತದೆ, ಫುಡ್ಡು ತಿಂತದೆ, ಅದನ್ನೇ ತೋರಿಸೋದಲ್ಲ ಇಡೀ ದಿನ. ಸೊ ಮೇನ್ ವಿಷಯ ಜನರಿಗೆ ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ನಿನ್ನೆಯ ವಿಡಿಯೋದಲ್ಲಿ ಒಂದು ಇದು ಬಂದಿತ್ತು, ರೇಷ್ಮೆ ಸೀರೆ ಬಗ್ಗೆ ಬಂದಿತ್ತು, ಅದನ್ನು ಹೇಳಿದೆ ನಾನು. ಆ್ಯಕ್ಚುಲಿ ಅದು ಯೂಸ್ ಆಗೇ ಆಗ್ತದೆ. ಫಾರ್ ಎಕ್ಸಾಂಪಲ್, ಈಗ ಇನ್ನೊಂದು ನನಗೆ ವಿಷಯ ಅದರಲ್ಲಿ ಹಾಕಲಿಕ್ಕೆ ಉಂಟು, ಮಕ್ಕಳ ಶಿಕ್ಷಣದ ಬಗ್ಗೆ. ಸೊ ಅದು ಕೂಡ ವೀಡಿಯೋಸ್ ಅಂಥದ್ದೆಲ್ಲ ಹಾಕೋದು ನಾನು. ಓಕೆ, ನಿಮಗೆ ಅದೆಲ್ಲ ಒಳ್ಳೆ ಯೂಸ್ ಆಗ್ತದೆ ನಿಮಗೆ, ಖಂಡಿತವಾಗ್ಲೂ ಬಡವರಿಗಂತೂ ಒಳ್ಳೆ ಯೂಸ್ ಆಗ್ತದೆ. ಎಲ್ಲ ನಂದು ವೀಡಿಯೋಸ್ ಆಗಲಿ ಒಳ್ಳೆ ಯೂಸ್ ಆಗ್ತದೆ. ಈಗ ನಾನು ಶಿಜುದು ಹಾಕಿದರೆ, ನಿಮ್ಮ ಮನೆಯಲ್ಲಿ ಶಿಜು ಬ್ರೀಡ್ ಇಲ್ಲ ಆದರೆ ಅದು ನಿಮಗೆ ಪ್ರಯೋಜನ ಆಗೋದಿಲ್ಲ. ಆದರೆ ಅದರ ಜೊತೆ ಕಾಲಿಗೆ ಒಂದು ಶಿಜು ಬ್ರೀಡ್ ಇದ್ದೇ ನಾನು ಐದೇ ವೀಡಿಯೋದಲ್ಲಿ ನಾನು ಹಾಕೋದಿಲ್ಲ. ಪ್ಲಸ್ ಉಪಯೋಗ, ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್, ಪ್ಲಸ್ ಎಂಟರ್ಟೈನ್ಮೆಂಟ್. ಮನೆಯಲ್ಲಿ ಕೆಲಸ ಇಲ್ಲದೆ ನೀವಿದ್ದೀರಿ, ನಿಮಗೂ ಎಮೋಷ್ನಲ್ ಟೆನ್ಷನ್, ಆ ಮೈಂಡಿಂದ ಒಂದು ಹೊರಗೆ ಬರಬೇಕಾದ್ರೆ ನಾವು ಯಾವಾಗಲೂ ಜನರನ್ನು ನಗಿಸ್ಬೇಕಂತೆ. ಸೊ ದ್ಯಾಟ್ ಈಸ್ ದ ಮೇನ್ ಪಾಯಿಂಟ್. ನನಗೆ ಜನರನ್ನು ನಗಿಸ್ಬೇಕು. ಓಕೆ, ಅದು ಒಂದು ನಾವು ಮಾಡ್ತಾ ಇರುವಂಥದ್ದೊಂದು ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು. ನನಗೆ ಒಳ್ಳೆ ಮ್ಯಾಟರ್ ಅದು. ಆ್ಯಕ್ಚುಲಿ ನಾವು ಬೇರೆಯವರನ್ನು ನಗಿಸ್ಬೇಕು ಯಾವಾಗಲೂ. ಎಷ್ಟೋ ಟೆನ್ಷನ್ ಇರಲಿ ಮಾರೆ, ಟೆನ್ಷನ್ ನಮಗಿಲ್ವಾ? ನಾನೀಗ ಯೂಟ್ಯೂಬ್ ಚಾನಲ್ ಮಾಡ್ತೇನೆ, ಟೆನ್ಷನ್ ನನಗಿಲ್ವಾ? ಎಷ್ಟು ಟೆನ್ಷನ್ ಉಂಟು ನಮಗೆ. ನಾವು ಈವನ್ ಮನೆಯಲ್ಲಿ ಕೂಡ ನಮಗೆ ಸುಮಾರು ಟೆನ್ಷನ್ ಉಂಟು, ಇಲ್ಲ ಅಂತಲ್ಲ. ಲಾಸ್ಟ್ ಟೈಮ್ ನಿಮಗೆ ಒಂದು ಹೇಳಿದ್ದೆ, ಆದರೆ ನಾವು ಪರ್ಸನಲ್ ವಿಷಯ ಯಾವುದು ನಾವು ಬಿಚ್ಚಿಟ್ಟು ವೀಡಿಯೋದಲ್ಲಿ ಯಾವುದು ಹೇಳುವುದಿಲ್ಲ, ಅದು ಒಳ್ಳೆಯದೂ ಅಲ್ಲ. ನಮ್ಮ ಮನೆಯ ಒಳಗಿದ್ದು ತೆಂಗಿನ ಹಾಲನ್ನು ಹೋಗಿ ತೆಂಗಿನ ಬುಡಕ್ಕೆ ಹೋಗಿ ಹಾಕೋದು ನಮ್ಮ ಮನೆಯ ಅದು ವಿಷಯ ಎಲ್ಲ ಒಳ್ಳೆಯದಲ್ಲ. ಸೊ ಆ್ಯಕ್ಚುಲಿ ನಾವು ಚಾನಲ್ ಮಾಡಿದ್ದೇವೆ. ಯಾವುದಕ್ಕಾಗಿ ನಾವು ಚಾನಲ್ ಮಾಡಿದ್ದೇವೆ, ಏನು ವಿಷಯ ಹೇಳುವುದನ್ನೇ ಎಲ್ಲ ಹೇಳಬೇಕು ಹೊರತು ಎಲ್ಲ ವಿಷಯ ಹೇಳಿದರೂ ಉಂಟಲ್ಲ, ಬೇರೆಯವರ ನಮ್ಮ ಮರ್ಯಾದೆ ಕೂಡ ಸಿಗೋದಿಲ್ಲ, ಮತ್ತು ನಾವೇ ನಮ್ಮ ಮರ್ಯಾದೆಯನ್ನು ಹಾಳು ಮಾಡಿದಾಗೆ ಆಗ್ತದೆ. ಸೊ ನಾವು ಬೇರೆಯವ್ರ ಹತ್ರ ಹೇಳಿ ಕೂಡ ಅಂಥದ್ದು ವಿಷಯ ಏನು ಸಾರ್ಟ್ ಔಟ್ ಆಗೋದಿಲ್ಲ. ಒಬ್ಬನು ಕಿವಿಯಲ್ಲಿ ಕೇಳ್ತಾನೆ, ಒಂದು ಕಿವಿಯಲ್ಲಿ ಕೇಳ್ತಾನೆ, ಇನ್ನೊಂದು ಕಿವಿಯಲ್ಲಿ ಬಿಡ್ತಾನೆ. ಸೊ ಅಂಥದ್ದೇ ಆಗೋದು. ಈಗ ನಾನು ಅಂಥವರು ಅಂದರೆ ಒಂದು 100 ಜನರಲ್ಲಿ 10 ಜನ ಮಾತ್ರ ನನಗೆ ಒಳ್ಳೇದು ಮಾಡಲಿಕ್ಕೆ ಬರ್ತಾರೆ. ಓಕೆ, ನನಗೆ ಒಳ್ಳೇದು ಮಾಡಿದ್ದಾರೆ. ನನಗೆ ಒಂದು 2 ಜನ 3 ಜನ ನನಗೆ ನನ್ನ ಲೈಫಲ್ಲಿ ಒಳ್ಳೆ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಎಲ್ಲರೂ ನಿಮಗೆ 99% ನಿಮಗೆ ಯಾರು ಆ ಥರ ಇರುವುದಿಲ್ಲ. ಸೊ ನಾನು ನಿಮಗೆ ಒಳ್ಳೆಯದು ವೀಡಿಯೋಸನ್ನಲ್ಲಿ ಹಾಕ್ತೇನೆ, ಇನ್ಫಾರ್ಮೇಷನ್ನ ಹಾಕ್ತೇನೆ. ಖಂಡಿತವಾಗಿ ನೀವು ನನ್ನ ಬ್ಲಾಗ್ ಚಾನಲ್ ಎಲ್ಲರೂ ನೋಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ವೀಡಿಯೋಸನ್ನು. ಆದಷ್ಟು ಒಂದೊಂದು ವೀಡಿಯೋಸ್ ನೋಡಿ, ಒಂದೊಂದು ಪಾಯಿಂಟ್ ಇದ್ದರು. ಎಲ್ಲ ವೀಡಿಯೋ ನಿಮಗೆ ಪಾಯಿಂಟ್ ಅಂತ ಅನಿಸೋದಿಲ್ಲ, ಆದರೂ ಒಂದೊಂದೊಂದು ಪಾಯಿಂಟ್ ಇದ್ದೇ ಇರ್ತದೆ. ದಯವಿಟ್ಟು ಆದಷ್ಟು ಎಲ್ಲ ಜನರಿಗೆ ಶೇರ್ ಮಾಡಿ.
ಸೊ ನನಗೆ ಇದೇ ಒಂದು, ನಾನು ಹೇಗೆ ಉದ್ಯೋಗದಾರಿ ಚಾನಲನ್ನು ಕೂಡ ನಿಮಗೆ ಯೂಸ್ ಆಗುವ ಹಾಗೆ ಮಾಡ್ತಾ ಇದ್ದೇನೆ. ನೀವು ಕೂಡ ಅಲ್ಲಿ ಹೋಗಿ ಕೂಡ ಸಪೋರ್ಟ್ ಕೊಡಿ. ಈಗ ನೀವು ನನಗೆ ಇಲ್ಲಿ ಸಬ್ಸ್ಕ್ರೈಬರ್ ಏನು ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಅಂದರೆ, ನಾನು ನಿಮಗೆ ವೀಡಿಯೋಸು ಹಾಕ್ತೇನೆ, ಪೋಸ್ಟೆಲ್ಲ ಕೆಲಸದ್ದೆಲ್ಲ ಹಾಕಿ ಬಿಡ್ತೇನೆ. ನೀವೆಂತ ಮಾಡ್ತೀರಿ, ನೀವು ನಿಮಗೆ ಯಾವುದು ಜಾಬ್ ಬರ್ತದೆ, ನಿಮಗೇನು ಅದರಲ್ಲಿ ಉಪಯೋಗ ಆಗ್ತದೆ ಅದು ಮಾತ್ರ ನೋಡಿ ನೀವು ಸುಮ್ಮನೆ ಕೂತ್ಕೊಳ್ತೀರ ಅಲ್ವಾ. ಸೊ ನಾನು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೇನೆ, ನೀವು ಕೂಡ ಸಪೋರ್ಟ್ ಮಾಡಿ ನನಗೆ. ಯಾಕೆಂದರೆ ನಾನು ಕೂಡ ನಿಮಗೆ ಸುಮಾರು ಜನರಿಗೆ, ಸುಮಾರು ಸಬ್ಸ್ಕ್ರೈಬರ್ಗೆ ಜಾಬ್ ಸಿಕ್ಕಿದೆ ಈ ವಿಡಿಯೋದಿಂದ. ಸೊ ನೀವು ಕೂಡ ನಾನು ನಿಮಗೆ ಹೇಗೆ ಸಪೋರ್ಟ್ ಮಾಡ್ತೇನೆ ಹಾಗೆ ನನಗೆ ಕೂಡ ಬ್ಯಾಕ್ ಬೋನ್ ಆಗಿ ಸಪೋರ್ಟ್ ಮಾಡಿ. ಲಾಗ್ ಚಾನಲ್ ನೋಡಿ, ಇಷ್ಟ ಆಗ್ತದೆ, ಖಂಡಿತವಾಗಿ ಇಷ್ಟ ಆಗ್ತದೆ. ಒಮ್ಮೆ ಹೋಗಿ ಎಲ್ಲರೂ ನೋಡಿ ಲಾಗ್ ಚಾನಲ್, ಅಲ್ಲಿದ್ದು ವೀಡಿಯೋಸಿದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಲೈಕ್ ಮಾಡಿ ಮತ್ತು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಶಿಜು ನಿಮ್ಮ ಹತ್ರ ಬ್ರೀಡ್ ಇಲ್ಲಾದರೂ, ಕೋಕೋ ಮನೆಯಲ್ಲಿ ಶಿಜು ಬ್ರೀಡ್ ಇಲ್ಲಾದರೂ ಪರವಾಗಿಲ್ಲ, ಓಕೆ. ಬೇರೆ ಸುಮಾರು ವಿಷಯಗಳಿದೆ, ಇನ್ನೂ ಕೂಡ ಹಾಕ್ತೇನೆ ನಾನು. ಇವತ್ತೊಂದು ಹಾಕಿ ಆಯಿತು ವಿಡಿಯೋ, ಸೊ ನಾಳೆ ಹಾಕ್ತೇನೆ ನೋಡಿ. ಆದರೂ ಒಂದಲ್ಲ ಒಂದು ವೀಡಿಯೋದಲ್ಲಿ ನಂದು ಇದೆ, ಏನಾದರೂ ಯೂಸ್ ಆಗುವಂಥ ಮಾಹಿತಿನೇ ಹಾಕ್ತೇನೆ. ಕೆಲವೊಮ್ಮೆ ಜನರಿಗೋಸ್ಕರ ಯೂಸ್ ಆಗುವಂಥ ಮಾಹಿತಿ ನಾನು ಹುಡುಕ್ತೇನೆ ಸಮೇತ, ಯಾಕೆಂದರೆ ನಮಗೆ ಅದು ತುಂಬ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ನಿಮಗೆ ಗೊತ್ತುಂಟು, ಆರ್ಗ್ಯಾನಿಕ್ ಆಗಿ, ನ್ಯಾಚುರಲ್ ಆಗಿ ಸತ್ಯಾಂಶ ಎಲ್ಲಿಯಾದರೂ ಉಂಟಾ? ಇಲ್ಲ, ಎಲ್ಲ ಫೇಕೆ, ಎಲ್ಲ ಫೇಕ್. ಮನುಷ್ಯರದ್ದು ಕೆಲವೊಮ್ಮೆ ಕಾಮೆಂಟ್ ಕೂಡ ಫೇಕ್, ID ಮಾಡೋದು ಕೂಡ ಫೇಕ್, ಫೇಸ್ಬುಕ್ಕಲ್ಲಿ ಅಕೌಂಟ್ ಮಾಡ್ತಾರೆ ಅದು ಕೂಡ ಫೇಕ್, ಎಲ್ಲ ಫೇಕ್. ನಾವು ತಿನ್ನುವ ಆಹಾರ ಕೂಡ ಆರ್ಗ್ಯಾನಿಕ್ ಅಲ್ಲ, ಇಂಜೆಕ್ಷನ್ ಕೊಡ್ತಾರೆ. ಸೊ ಇಂಥದ್ದೆಲ್ಲ ನಾವು ಹೊರಗೆ ಬಂದರೆ, ನಮಗೆ ಇಂಥದ್ದೆಲ್ಲ ಮಾಹಿತಿ, ಇಂಥದ್ದೆಲ್ಲ ನಾಲೆಜ್ ನಮಗೆ ಸಿಕ್ಕಿದರೆ ಭಾರಿ ಒಳ್ಳೆಯದು, ಓಕೆ. ಸೊ ಇನ್ನೂ ಕೂಡ ತುಂಬ ನಿಮಗೆ ವಿಷಯ ಹೇಳೋದಿದೆ ಲಾಗ್ ಚಾನಲಲ್ಲಿ, ಸೊ ಅಲ್ಲಿ ಹೋಗಿ ನೋಡಿ. ಓಕೆ, ನಾನೀಗ ಜಾಬ್ ಸ್ಟಾರ್ಟ್ ಮಾಡ್ತೇನೆ. ನನಗೂ ಕೂಡ ಸಪೋರ್ಟ್ ಮಾಡಿ, ನಾನು ನಿಮಗೆ ಸುಮಾರು ಜನರಿಗೆ ಹೆಲ್ಪ್ ಮಾಡಿದ್ದೇನೆ ಕೂಡ, ನೀವೇ ಹೇಳ್ತಾ ಇದ್ದೀರಿ. ಸೊ ಅಲ್ಲಿ ಹೋಗಿ ಲಾಗ್ ಚಾನಲ್ಗೆ ಸಪೋರ್ಟ್ ಮಾಡಿ, ಒಮ್ಮೆ ವೀಡಿಯೋಸನ್ನು ನೋಡಿ ಅಲ್ಲಿ ಹೋಗಿ. ಸಿವಿಲ್ ಇಂಜಿನಿಯರ್ಸ್, ಬಿಲ್ಡರ್ಗೆ ಸೀನಿಯರ್ ಸಿವಿಲ್ ಇಂಜಿನಿಯರ್ಸ್, ರಿಟೈರ್ಡ್ ಪರ್ಸನ್ ಕೂಡ ಅಪ್ಲೈ ಮಾಡ್ಬೋದು. ಸೀನಿಯರ್ ಸಿವಿಲ್ ಸೂಪರ್ವೈಸರ್ಸ್, ಸಿವಿಲ್ ಅಡ್ವೊಕೇಟ್ 9901699668 9986314901. ಶ್ರೀ ಸಿದ್ಧಿವಿನಾಯಕ ರೆಸಿಡೆನ್ಷಿಯಲ್ ಸ್ಕೂಲ್, ಕಾನಯಾನ, ಹಟ್ಟಿ ಅಂಗಡಿ 576283, ಕುಂದಾಪುರ ತಾಲೂಕು, ಉಡುಪಿ ಡಿಸ್ಟ್ರಿಕ್ಟ್. 7090591591 70261955591. ಪೋಸ್ಟ್ ಗ್ರ್ಯಾಜುಯೇಷನ್ ಹೈಸ್ಕೂಲಿಗೆ ಟೀಚರ್ಸ್, ಪೋಸ್ಟ್ ಗ್ರ್ಯಾಜುಯೇಷನ್ ವಿತ್ B.Ed 23,000 ಸ್ಯಾಲ್ರಿ. ಲ್ಯಾಂಗ್ವೇಜಸ್ ಇಂಗ್ಲೀಷ್, ಹಿಂದಿ, ಸಂಸ್ಕೃತಿ, ಕನ್ನಡ. ಆರ್ಟ್ಸ್ಗೆ ಹಿಸ್ಟ್ರಿ, ಸಿವಿಕ್ಸ್, ಜಿಯೋಗ್ರಫಿ. ಸೈನ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮ್ಯಾಟಿಕ್ಸ್. ಟೀಚರ್ಸ್ ಪ್ರೈಮರಿ ಸ್ಕೂಲಿಗೆ ಗ್ರ್ಯಾಜುಯೇಷನ್ ವಿತ್ B.Ed, ಸ್ಯಾಲ್ರಿ 17,000, ಇಂಗ್ಲೀಷ್, ಸೈನ್ಸ್, ಮ್ಯಾಥಮ್ಯಾಟಿಕ್ಸ್, ಸೋಷಿಯಲ್ ಸೈನ್ಸ್. ನೆಕ್ಸ್ಟ್ ನರ್ಸರಿ ಸ್ಕೂಲ್ ಟೀಚರ್ಸ್, PUC or BA or BSc, NTT or PPTT. Physical education teacher, male or female, BPEd or MPEd. Public relation officer, master degree in PR. Student counselor, MSc or MA in psychology and counseling. Computer teacher, BCA or BSc or MCA. Art and craft teacher, BFT or MFA. HR manager, master degree in HR. Assistant warden, male or female, ಯಾವುದಾದ್ರು ಡಿಗ್ರಿ ಆಗಿರಬೇಕು. ಸೂಪರ್ವೈಸರ್ ಫಾರ್ ಹೌಸ್ ಕೀಪಿಂಗ್, ಮೇಲ್ ಆರ್ ಫೀಮೇಲ್, ಡಿಗ್ರಿ ಆಗಿರಬೇಕು. ಅಟೆಂಡರ್, ಮೇಲ್ ಆರ್ ಫೀಮೇಲ್, SLC ಅಥವಾ PUC ಆದರೆ ಸಾಕು. ಡ್ರೈವರ್, ಲೈಸೆನ್ಸ್ ಇರುವವರು ಬೇಕು ಮತ್ತು ಬ್ಯಾಡ್ಜ್ ಇರುವವರು. ನೆಕ್ಸ್ಟ್ ಕುಕ್ ಆರ್ ಅಸಿಸ್ಟೆಂಟ್ ಕುಕ್, 5 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು. ಸ್ಟಾಫ್ ನರ್ಸ್, BSc ನರ್ಸಿಂಗ್ ಆರ್ GNM ನರ್ಸಿಂಗ್. ಕ್ಲಾರ್ಕ್ ಬೇಕು, BCom ವಿತ್ ಕಂಪ್ಯೂಟರ್ ನಾಲೆಡ್ಜ್. ಫುಡ್ ಮತ್ತು ಹಾಸ್ಟೆಲ್ ಅಕೊಮಡೇಷನ್ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್, ಅಪ್ಲಿಕೇಶನ್ ಅಲಾಂಗ್ ವಿತ್ ದ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್, biodata and copies of marks card and relevant certificates to the secretary within 15 days from the date of publication. Okay. Next, civil engineer, BE or diploma in relevant field. Site supervisor, minimum 3 years of experience. Lady office staff, account and front office ke 6362978909. ಟೈಮಿಂಗ್ 9 to 5 ಗಂಟೆ ತನಕ. ಸೆಕ್ಯೂರಿಟಿ ಫೀಲ್ಡ್ ಆಫೀಸರ್ಸ್ ಬೇಕು, 2 ವರ್ಷದಿಂದ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವರು. ಎಕ್ಸ್ ಆರ್ಮಿ ಆರ್ ಪೊಲೀಸ್ ಪ್ರಿಫರ್ಡ್,
ನೆಕ್ಸ್ಟ್ ಮ್ಯಾನೇಜರ್ ಬೇಕು, 1 to 2 years ಎಕ್ಸ್ಪೀರಿಯನ್ಸ್ ಇದ್ದವರು. ಹೌಸ್ ಕೀಪಿಂಗ್ಗೆ, ಲೊಕೇಶನ್ ಬ್ಯಾಂಗ್ಳೂರು. ಓಕೆ, ಅದು 2 ಹೇಳಿದ್ದು ಮ್ಯಾಂಗ್ಳೂರಿಗೆ ಆಯಿತಾ. ಇದೀಗ ಹೇಳಿದ್ದು ಬ್ರಾಂಚ್ ಮ್ಯಾನೇಜರ್, ಇದು ಬ್ಯಾಂಗ್ಳೂರಿಗೆ. 1 to 2 years ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಸರ್ವಿಸಲ್ಲಿ. ಮಾರ್ಕೆಟಿಂಗ್ ಆ್ಯಂಡ್ ಕಸ್ಟಮರ್ ಕೋಆರ್ಡಿನೇಷನ್. ಸೊ ಮೊಬೈಲ್ ನಂಬರ್ ಇಲ್ಲ, ಇಮೇಲ್ ಐ ಡಿ ಇದೆ. ಇಮಿಡಿಯೇಟಾಗಿ ಬೇಕು ಇವರಿಗೆ, ಅಪ್ಲೈ ಮಾಡಿ. md@durgafacility.com, durgafacility.com. ವಾಚು ಟೆಕ್ನಿಷಿಯನ್, ಶೋರೂಮ್ಗೆ ವಾಚು ಟೆಕ್ನಿಷಿಯನ್ ಬೇಕು ಮಂಗಳೂರಿಗೆ. 6366951135. ಸೈರಾದ TVS ಮಂಗಳೂರು. ಸೇಲ್ಸ್ ಎಕ್ಸಿಕ್ಯೂಟಿವ್ 3 ಜನ, ಇನ್ಶೂರೆನ್ಸ್ ಎಕ್ಸಿಕ್ಯೂಟಿವ್ 1 ಜನ, ವರ್ಕ್ಶಾಪ್ ಮ್ಯಾನೇಜರ್ ಒಬ್ಬರು, 5 years ಎಕ್ಸ್ಪೀರಿಯನ್ಸ್ ಇದ್ದವರು ಬೇಕು ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ. ಸರ್ವಿಸ್ ಸೂಪರ್ವೈಸರ್ ಒಬ್ಬರು. 8722000535. ಇಷ್ಟು ಜನ ಮಂಗಳೂರಿಗೆ ಬೇಕಾಯ್ತಾ. ನೆಕ್ಸ್ಟ್ ಉಡುಪಿಗೆ ಸರ್ವಿಸ್ ಟೆಕ್ನಿಷಿಯನ್ 3 ಜನ, ಪೋಸ್ಟ್ ಡೆಲಿವರಿ ಇನ್ಸ್ಪೆಕ್ಷನ್ 3 ಜನ ಅಸಿಸ್ಟೆಂಟ್ ಆಗಿ. ಫ್ರಂಟ್ ಡೆಸ್ಕ್ ಎಕ್ಸಿಕ್ಯೂಟಿವ್ ಒಬ್ಬರು, CCE ಒಬ್ಬರು, ಸರ್ವಿಸ್ ಅಡ್ವೈಸರ್ಸ್ ಒಬ್ಬರು, ಪಿಕಪ್ ಸ್ಟಾಫ್ ಒಬ್ಬರು. 9243350602. ನೆಕ್ಸ್ಟ್ ಬ್ರಹ್ಮಾವರಗೆ ಸರ್ವಿಸ್ ಟೆಕ್ನಿಷಿಯನ್ ಬೇಕು ಒಬ್ಬರು, 9008417560. ನೆಕ್ಸ್ಟ್ ಕುಂದಾಪುರ ಸರ್ವಿಸ್ ಟೆಕ್ನಿಷಿಯನ್ ಬೇಕು ಒಬ್ಬರು, 9481764423. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಸೈರಾದ TVS. ನೆಕ್ಸ್ಟ್ ಸುಜನ್ PU ಕಾಲೇಜ್ ಕುಂದಾಪುರ. ಫಿಸಿಕ್ಸ್ MSc B.Ed ಲೆಕ್ಚರರ್ಸ್ ಬೇಕು. ಕೆಮಿಸ್ಟ್ರಿ MSc B.Ed, ಮ್ಯಾಥಮ್ಯಾಟಿಕ್ಸ್ MSc B.Ed, ಬಯಾಲಜಿ MSc B.Ed, ಕಂಪ್ಯೂಟರ್ ಸೈನ್ಸ್ MSc or MCA B.Ed, ಸ್ಟ್ಯಾಟಿಸ್ಟಿಕ್ಸ್ MSc or B.Ed, MSc with B.Ed ಆಯಿತಾ. ಕನ್ನಡ or ಹಿಂದಿ or ಸಂಸ್ಕೃತ್ ಲ್ಯಾಂಗ್ವೇಜಸ್ MA B.Ed. ಯಾರ್ದು ಮಾರೆ ಮೆಸೇಜ್ ಇಲ್ಲ. ನೆಕ್ಸ್ಟ್ ವಾರ್ಡನ್ ಬಾಯ್ಸ್ ಮತ್ತು ಗರ್ಲ್ಸ್ ಹಾಸ್ಟೆಲ್ಗೆ. Expertise in NEET or JEE. Coaching will be an added advantage. Preference will be given for experienced candidates. Fresher can also apply. Attractive salary for deserving candidates. Apply before 2nd January 2nd ನ ಒಳಗಡೆ ಅಪ್ಲೈ ಮಾಡಿ. ಇಮೇಲ್ ID sujanadmission@gmail.com, SUJNANADMISSION, 8217527362. ನೆಕ್ಸ್ಟ್ ಹೋಟೆಲ್ ಶ್ರೀಕೃಷ್ಣ ರೆಸಿಡೆನ್ಸಿಗೆ ರೂಮ್ ಬಾಯ್ಸ್ ಬೇಕು ಉಡುಪಿ. 9591811361. ಸಿಂಗರ್ ಹೊಲಿಗೆ ಯಂತ್ರದ ಸೇಲ್ಸ್ಮ್ಯಾನ್ ಅಥವಾ ಮೆಕ್ಯಾನಿಕ್ ಉಡುಪಿ ಮತ್ತು ಕಾರ್ಕಳಕ್ಕೆ. 9980667015. ಉಡುಪಿಯಲ್ಲಿ ಬೇಕರಿಗೆ ಪಾವ್ ಬಜ್ಜಿ, ಪಿಜ್ಜಾ, ಬರ್ಗರ್, ಚಾಟ್ಸ್, ಸ್ನ್ಯಾಕ್ಸ್, ಕೌಂಟರ್ ಸರ್ವಿಸ್ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ಗೆ ಬೇಕು. 9902179997. ಸೆಕ್ಯೂರಿಟಿ ಮ್ಯಾನೇಜರ್ ಬೇಕು. ಸೆಕ್ಯೂರಿಟಿ ಆಪರೇಷನ್ ಮ್ಯಾನೇಜರ್, ಸೆಕ್ಯೂರಿಟಿ ಸೂಪರ್ವೈಸರ್, ಫೀಲ್ಡ್ ಆಫೀಸರ್. 8105820273. ಮನೆ ಕೆಲಸಕ್ಕೆ ಸಹಾಯಕರಾಗಿ ತುಳು ಭಾಷೆ ಗೊತ್ತಿರುವ ನಿಲ್ಲುವ ಹೆಂಗಸು ಬೇಕು. ಕಾರ್ಕಳ 9845276452. ಸುರತ್ಕಲ್ ಕಾಲೇಜಿನ ಕ್ಯಾಂಟೀನ್ಗೆ ಅನುಭವಸ್ಥ ವೆಜ್ ನಾನ್ ವೆಜ್ ಅಡುಗೆಯವರು ದೋಸೆ ಮಾಡಲಿಕ್ಕೆ. ಸ್ಟೋರ್ ಕೀಪರ್, ಡ್ರೈವರ್, ಕಿಚನ್ ಹೆಲ್ಪರ್, ಅಕೌಂಟ್ಸ್ ಕೆಲಸಕ್ಕೆ ಮಹಿಳೆಯರು. 8088435459. ಬೆಳ್ಮಾನ್ ಹತ್ತಿರ ಆಫೀಸ್ ಕೆಲಸಕ್ಕೆ ಕಂಪ್ಯೂಟರ್ ಗೊತ್ತಿರುವ ಹುಡುಗಿಯರು, ಅಕೌಂಟ್ಸ್ ಗೊತ್ತಿರಬೇಕು. 7259351797.
ನೆಕ್ಸ್ಟ್ ಮನೆ ಕೆಲಸಕ್ಕೆ ಮಹಿಳೆಯರು ಕಾವೂರು ಮಂಗಳೂರು ಬೆಳಿಗ್ಗೆ 9ರಿಂದ 4 ಗಂಟೆ ತನಕ ಸಂಬಳ 7,500 ಕೊಡ್ತಾರೆ. 7892891430. ಡ್ರೈವರ್, ಹೆಲ್ಪರ್, ಅಕೌಂಟೆಂಟ್, ಆಫೀಸ್ ಬಾಯ್, ಡಿಸೈನರ್ ಬೇಕು ಉಡುಪಿಗೆ 9743580125. ಬ್ಯೂಟಿ ಪಾರ್ಲರ್ಗೆ ಲೇಡಿ ಬ್ಯೂಟಿಷಿಯನ್, ಲೇಡಿ ರಿಸೆಪ್ಷನಿಸ್ಟ್, ಜೆಂಟ್ಸ್ ಬ್ಯೂಟಿಷಿಯನ್, ಜೆಂಟ್ಸ್ ಸೂಪರ್ವೈಸರ್ ಬೇಕು ಉಡುಪಿ 9900250666 9481269415. ನನಗೆ ರಿಸೆಪ್ಷನಿಸ್ಟು ಕೆಲಸ ಬೇಕು ಅಂತ ಹೇಳಿದ್ರಿ. ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಕೆಲಸ ಮೊನ್ನೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ನಿನ್ನೆ ನಾನು ಹಾಕಿದ್ದೇನೆ ವರ್ಕ್ ಫ್ರಮ್ ಹೋಮ್ ಕೆಲಸ. ಇವತ್ತು ಇನ್ನೊಬ್ಬರು ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಕಮೆಂಟಲ್ಲಿ ಹಾಕಿದ್ದಾರೆ. ಉಂಟು, ನಿನ್ನೆ ಹಾಕಿದ್ದೇನೆ, ಆದರೆ ನಿಮ್ಮದು ಪ್ಲೇಸ್ ಯಾವುದು ಅಂತ ನನಗೆ ಗೊತ್ತಿಲ್ಲ. ಸೊ ಆ ಪ್ಲೇಸ್ ನಾನು ಹೇಳಿದ್ದು ನಿಮ್ಮದು ಪ್ಲೇಸ್ ಮ್ಯಾಚ್ ಆಗ್ತಾರೆ ನಂಗೆ ಗೊತ್ತಿಲ್ಲ. ವರ್ಕ್ ಫ್ರಮ್ ಹೋಮ್ ಹೇಳಿದ್ದೇನೆ, ನಿನ್ನೆದು ವೀಡಿಯೋಸಲ್ಲಿ ಉಂಟು ನೋಡಿ. ಮತ್ತೆ ಒಂದು ಸಬ್ಸ್ಕ್ರೈಬರ್ ಮೊನ್ನೆ ಹೇಳಿದ್ದು, ಅಂದರೆ 3 ಡೇಸ್ ಮುಂಚೆ ಹೇಳಿದ್ದು ಒಬ್ಬರು ಸಬ್ಸ್ಕ್ರೈಬರ್, ಇದು ಎಂಥ ಮನೆ ಕೆಲಸಕ್ಕೆ ಜನ ಇದ್ದರೆ ಹೇಳಿ ಅಂತ ಹೇಳಿ ಬೇಕಾದರೆ. ಸೊ ಅದು ನೀವು ಕೇಳಿದಂಥ ಸೇಮ್ ಡೇ ನಾನು ಹಾಕಿದ್ದೇನೆ. ಯಾಕೆಂದರೆ ಅಂಥ ಕೆಲಸಗಳು ಸುಮಾರು ಇವೆ. ಓಕೆ, ನೀವು ಸಿಗಲಿಲ್ಲ ಆದರೆ ಆ ವಿಡಿಯೋ ಈಗ ವಿಡಿಯೋ ಹಾಕ್ತೇನಲ್ವಾ, ಸೊ ಇವತ್ತಿಂದ ಕರೆಕ್ಟಾಗಿ ನೋಡಿ. ಆದರೆ ನಾನು ಇದಕ್ಕಿಂತ ಮುಂಚೆ ಕೂಡ ಹೇಳಿದ್ದೇನೆ, ನಿಮಗೆ ಜಾಬ್ ನಿಮ್ಮದು ಇದೆಯೋ ಇಲ್ವೋ ನಂಗೆ ಗೊತ್ತಾಗೋದಿಲ್ಲ. ಕಮೆಂಟ್ ಹಾಕಿದವರದ್ದೇ ನಾನು ಜಾಬ್ ಇಲ್ಲಿ ಹುಡುಕಿಕೊಂಡು ಕೂತ್ಕೊಳ್ಳೋದಿಲ್ಲ. ಸೊ ಯಾವುದು ನೀವು ಕಮೆಂಟ್ ಹಾಕ್ತೀರಿ ಅದೇ ನನಗೆ ಜಾಬ್ ನನಗೆ ಸಿಗ್ತಾರಂತ ನಾನು ಹೇಳೋದು ಇಲ್ಲ. ನಾನು ಜಾಬು ಹೇಳ್ತಾ ಹೋಗ್ತೇನೆ, ನೀವು ಅದನ್ನು ವಿಡಿಯೋ ಕಂಪ್ಲೀಟಾಗಿ ಫುಲ್ ಎಂಡಾಗಿ ನೋಡಬೇಕು. ನಾನು ಮಾತನಾಡುವಾಗ ಕೆಲವೊಮ್ಮೆ ಮಧ್ಯದಲ್ಲಿ ಕೂಡ ಇದು ಜಾಬ್ ಬಗ್ಗೆ ಹೇಳ್ತಾ ಇರ್ತೇನೆ. ಓಕೆ, ಸೊ ವಿಡಿಯೋ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಮತ್ತೆ ನಿಮಗೆ ಅದು ಜಾಬ್ ತಪ್ತದೇನೆ. ಯಾಕಂದರೆ ರಿಪೀಟೆಡ್ ಆಗಿ ನಾನು ಹಾಕೋದಿಲ್ಲ ಅಲ್ವಾ ಜಾಬ್ಸ್ ಎಲ್ಲ. ಅದಕ್ಕೆ ಇವತ್ತೊಂದು ಜಾಬ್ ಇರ್ತಾರೆ ನಿಮಗೆ ಬೇಕಾಗೋದು, ನೀವು ಸ್ಕಿಪ್ ಮಾಡಿದರೆ ಅಲ್ಲಿ ನೋಡಲಿಕ್ಕೆ ಸಿಗ್ತಾರ ಮತ್ತೆ ನಿಮಗೆ ಹೋದಾಗೆ. ನಾಳೆ ಹಾಕೋದಿಲ್ಲ ನಾನು ಅದನ್ನು ರಿಪೀಟೆಡ್ ಆಗಿ. ಯಾವುದು ಜಾಬ್ಸ್ ಕೂಡ ರಿಪೀಟೆಡ್ ಆಗೋದಿಲ್ಲ, ಭಾರಿ ರೇರ್ ರಿಪೀಟೆಡ್ ಆಗೋದು. ಎಲ್ಲ ಹೊಸತೆ ಆಗ್ತೇನೆ. ಅದಕ್ಕೋಸ್ಕರ ಹಾಕಿದ ದಿನವೇ ಕಾಂಟ್ಯಾಕ್ಟ್ ಮಾಡಿ. ನೀವು ಲೇಟ್ ಮಾಡಬೇಡಿ. ಇವತ್ತು ನೋಡೋದು ನಾಳೆ ಕಾಂಟ್ಯಾಕ್ಟ್ ಮಾಡಬೇಡಿ, ಈಗ ಬೆಳಿಗ್ಗೆ ನೋಡೋದು ಮಧ್ಯಾಹ್ನ ಕಾಂಟ್ಯಾಕ್ಟ್ ಮಾಡಬೇಡಿ. ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸೂಟೇಬಲ್ ಆಗಿರೋಂಥ ಜಾಬ್ ಇದ್ದರೆ. ಆದರೆ ವಿಡಿಯೋನ ಮಾತ್ರ ಫುಲ್ಲು ನೀವು ಎಂಡ್ ತನಕ ನೋಡಬೇಕು. ನಿಮಗೆ ಹೇಗೆ ಗೊತ್ತಾಗ್ತದೆ ಇಲ್ಲಾದರೆ ವಿಡಿಯೋ ನಿಮಗೆ ಬೇಕಾದ ಜಾಬ್ ಇದು ವಿಡಿಯೋ ಇದೇ ಇಲ್ವ ಅಂತ ಹೇಗೆ ಗೊತ್ತಾಗ್ತದೆ? ಪೋಸ್ಟ್ ಇದೇ ಇಲ್ವ ಅಂತ ನಿಮಗೆ ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಉಡುಪಿಯಲ್ಲಿ ಬಟ್ಟೆ ಮಳಿಗೆಗೆ 18ರಿಂದ 25 ವಯಸ್ಸಿನ ಸೇಲ್ಸ್ ಗರ್ಲ್ಸ್ ಬೇಕು. 9448109109 7483525990. ಬೇಕರಿಗೆ ಕೌಂಟರ್ ಸರ್ವಿಸ್ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್. ಜ್ಯೂಸ್ ಐಸ್ ಕ್ರೀಮ್ ಮಾಡುವವರು ಬೇಕು ಉಡುಪಿಯಲ್ಲಿ. 9902179997. ಇದು ಕೂಡ ಬೇಕ್ರಿದ್ದು ಜಾಬ್ ಕೂಡ ಕೇಳಿದ್ರು. ಇವತ್ತು 2 ಕಡೆ ಉಂಟು ಮೋಸ್ಟ್ಲಿ. ಹೌದು, 2 ಕಡೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಬಾಯ್ ಬಾಯ್. ಲಾಗ್ ಚಾನಲಿಗೆ ಸಪೋರ್ಟ್ ಮಾಡಿ. ನಿಮಗೆ ನಾನು ಹೇಗೆ ಇಲ್ಲಿ ಸಪೋರ್ಟ್ ಮಾಡ್ತೀನಿ ಹಾಗೆ ಅಲ್ಲಿ ನನಗೆ ಕೂಡ ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.